ತೋರಿಸ್ತೀರಾ? ತೊಲಿಯೋಕ್ಕೆ ಕಳಿಸ್ತೀರಾ ಫೋಟೋವನ್ನು? ಕಾರ್ಯಕರ್ತರ ಸಂಘದ ವತಿಯಿಂದ ಇದೇ ತಿಂಗಳ 12, 13, 14 ಇಡೀ ರಾಜ್ಯಾದ್ಯಂತ ರಾಜ್ಯವ್ಯಾಪಿ ಎಲ್ಲ ಜಿಲ್ಲೆಗಳಲ್ಲಿ 3 ದಿನಗಳ ಕಾಲ ಅಹೋರಾತ್ರಿ ಧರಣಿನ ಹಮ್ಮಿಕೊಂಡಿದ್ದೇವೆ. ಆಶಾ ಕಾರ್ಯಕರ್ತೆಯನ್ನು ಪದೇ ಪದೇ ಬೀದಿಗಿಳಿಯೋ ಥರ ಮಾಡ್ತಾ ಇರೋ ಒಂದು ರಾಜ್ಯ ಸರ್ಕಾರದ ಕ್ರಮ ಏನಿದೆ ಅದನ್ನು ಖಂಡಿಸಿ ಈಗ ರಾಜ್ಯ ಸರ್ಕಾರ ಇದೇ ವರ್ಷದ ಆರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ 10,000 ಗೌರವಧನ ಗ್ಯಾರಂಟಿಯಾಗಿ ಕೊಡ್ತೇವೆ ಅಂಥೇಳಿ ಮಾತು ಕೊಟ್ಟಿದ್ದರು. ಮೀಡಿಯಾ ಇಡೀ ಕರ್ನಾಟಕದ ರಾಜ್ಯದ ಎದುರುಗಡೆ ಅವರು ಕೊಟ್ಟ ಮಾತನ್ನು ಇವತ್ತು ಈಡೇರಿಸಿಲ್ಲ. ಈಗ ಆಗಸ್ಟ್ ಬಂದಿದೆ, ಜನವರಿಯಲ್ಲಿ ಕೊಟ್ಟ ಮಾತು ಏಪ್ರಿಲ್ 1ರಿಂದ ಅನ್ವಯ ಆಗುತ್ತೆ ಆದೇಶ ಅಂತ ಹೇಳಿದರು. ಆಗಸ್ಟ್ ಬಂದರೂ ಕೂಡ ಇನ್ನೂ 10,000 ನಿಗದಿ ಆಗಿಲ್ಲ. ಅದೊಂದು ಪ್ರಮುಖ ಬೇಡಿಕೆ. ಮತ್ತೊಂದು ಬೇಡಿಕೆ ಅಂದರೆ ಕಳೆದ ಬಜೆಟ್ನಲ್ಲಿ ಎಲ್ಲರಿಗೂ ಕೂಡ ಅಂಗನವಾಡಿ, ಬಿಸಿ ಊಟ, ಆಶಾ ಕಾರ್ಯಕರ್ತರು ಎಲ್ಲರಿಗೂ 1,000 ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು. ಆದರೆ ಅಂಗನವಾಡಿಯವರಿಗೆ, ಬಿಸಿ ಊಟದವ್ರಿಗೆ ಹೆಚ್ಚಳ ಮಾಡಿದ್ದಾರೆ. ಆಶಾ ಕಾರ್ಯಕರ್ತರಿಗೆ ಹೆಚ್ಚಳ ಆಗಿಲ್ಲ. 42,000 ಜನ ಆಶಾಗಳಿಗೆ ಹೆಚ್ಚಳ ಮಾಡೋ ಬದಲು ಒಂದು 15,000 ಜನಕ್ಕೆ ಮಾತ್ರ ಟೀಮ್ ಬೇಸ್ಡ್ ಇನ್ಸೆಂಟಿವ್ ಅಂತ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದ್ದರಿಂದ ಎಲ್ಲ 42,000 ಆಶಾ ಕಾರ್ಯಕರ್ತರಿಗೆ ಹೆಚ್ಚಳ ಮಾಡಬೇಕು ಅನ್ನೋದು ಒಂದು ಬೇಡಿಕೆ. ಮತ್ತು ಬೇಡಿಕೆ ಏನಂದರೆ, ಜನಸಂಖ್ಯೆ ಆಧಾರದ ಮೇಲೆ ತರ್ಕಬದ್ಧಗೊಳಿಸುವಿಕೆ ಹೆಸರಿನಲ್ಲಿ, ರ್ಯಾಷನಲೈಸೇಷನ್ ಹೆಸರಿನಲ್ಲಿ ಆಶಾಗಳನ್ನ ತೆಗೆಯೋದಕ್ಕೆ ಹೊರಟಿರೋ ಒಂದು ಆತಂಕನ ಸೃಷ್ಟಿ ಮಾಡಿದ್ದಾರೆ. ಎಲ್ಲ ಕಡೆ ಆಶಾಗಳನ್ನ ಒಂದಷ್ಟು ಜನ ತೆಗಿತೇವೆ, 1,000 ಪಾಪ್ಯುಲೇಷನ್ಗಿಂತ ಕಡಿಮೆ ಯಾರಿದ್ದಾರೆ ಅವ್ರನ್ನ ಮನೆಗೆ ಕಳಿಸ್ತೀವಿ ಅಂತ. ಇದು ಯಾವ ರೀತಿ ನ್ಯಾಯ? 17 ವರ್ಷಗಳ ಕಾಲ ಒಂದು ಮಾನದಂಡದ ಮೇಲೆ ಈ ಆರೋಗ್ಯ ಇಲಾಖೆ ಕೆಲಸ ಮಾಡಿ ಇಷ್ಟು ವರ್ಷ ಅವ್ರನ್ನ ದುಡಿಸ್ಕೊಂಡು ಸೇವೆ ಸಲ್ಲಿಸ್ಕೊಂಡು ಈಗ ಏಕಾಏಕಿ ನಿಮ್ಗೊಂದು 200-300 ಪಾಪ್ಯುಲೇಷನ್ ಕಡಿಮೆ ಇದೆ ಅಂತ ಮನೆಗೆ ಕಳಿಸೋದು ಸರಿ ಇಲ್ಲ. NHM ಗೈಡ್ಲೈನ್ಸ್ ಇರೋದು 1,000 ಪಾಪ್ಯುಲೇಷನ್ವರೆಗೂ ಒಬ್ಬರು ಆಶಾ, 1,000 ದಾಟ್ತಾರೆ 2 ಆಶಾ ನೇಮಿಸ್ಕೊಬೋದು ಅಂತ 2014 NHM ಗೈಡ್ಲೈನ್ಸಲ್ಲೇ ಇದೆ. ಇದೊಂದು ಪಾಯಿಂಟ್. ಇನ್ನೊಂದು, ಇವತ್ತು ಪರ್ಫಾರ್ಮೆನ್ಸ್ ಹೆಸರಲ್ಲಿ ತುಂಬ ಒಂದು ಅವೈಜ್ಞಾನಿಕವಾಗಿ ಆಶಾಗಳನ್ನ ಮೌಲ್ಯಮಾಪನ ಮಾಡಿ ಮನೆ ಕಳಿಸೋದಕ್ಕೆ ಕೆಲವೊಂದು ಜನನ ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ವಿರೋಧಿಸ್ತಾ ಇದ್ದೀವಿ. ಮತ್ತೊಂದು ಬೇಡಿಕೆ ಅಂದರೆ, 60 ವರ್ಷ ದಾಟಿರೋರನ್ನ ನಿವೃತ್ತಿ ಅಂತೇಳಿ ಮನೆ ಕಳಿಸಿದ್ದಾರೆ. ಅವ್ರಿಗೆ 5 ಪೈಸಾ ಏನು ಕೊಡದೆ, ಯಾವುದೇ ರೀತಿಯ ಒಂದು ಇಡಿಗಂಟು ಕೊಡದೆ ಕಳಿಸಿದ್ದಾರೆ. ಅವರಿಗೆ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಇಡಿಗಂಟು ಕೊಡಬೇಕು ಅನ್ನೋದು ಬೇಡಿಕೆ ಇದೆ. ಹಾಗೆ ನಗರ ಆಶಾಗಳಿಗೆ ಪಾಪ್ಯುಲೇಷನ್ ಜಾಸ್ತಿ, 2,500 3 ಸಾವಿರ ಪಾಪ್ಯುಲೇಷನ್ ಅಂತೇಳಿ ಅವರಿಗೆ ಒತ್ತಡ, ಅವರಿಗೆ ಹೊರೆ ಜಾಸ್ತಿ ಇರೋದ್ರಿಂದ ಪ್ರೋತ್ಸಾಹಧನ ಕೂಡ ಒಂದು 2,000 ಜಾಸ್ತಿ ಮಾಡಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದೇವೆ. ಹಾಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಜುಲೈಯಲ್ಲಿ ಅವರ ಆಶಾ ಕಾಂಪೊನೆಂಟ್ಸ್ನ 2,000ರಿಂದ 3,500 ಏರಿಕೆ ಮಾಡಿದ್ದಾರೆ. ಇದನ್ನು ಯಾವುದೇ ರೀತಿ ತಡೆ ಇದೆ, ಎಲ್ಲ ಕರ್ನಾಟಕದ ಆಶಾಗಳಿಗೆ ತಲುಪಿಸಬೇಕು ಅನ್ನೋದು ಕೂಡ ಒಂದು ಬೇಡಿಕೆ. ಇಷ್ಟೆಲ್ಲ ಬೇಡಿಕೆ ಇಟ್ಕೊಂಡು 12, 13, 14 ರಾಜ್ಯವ್ಯಾಪಿ 31 ಜಿಲ್ಲಾ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿನ ಹಮ್ಮಿಕೊಳ್ತಾ ಇದ್ದೀವಿ. ಈ ಬಾರಿ ಆದರೂ ಸರ್ಕಾರ ತನ್ನ ಕೊಟ್ಟ ಮಾತನ್ನು ಉಳಿಸ್ಕೊಂಡು, ಇಲ್ಲದೆ ಹೋದರೆ ರಾಜ್ಯದ ಜನ ಬೀದಿಯಲ್ಲೂ ಎಲ್ಲ ಹಳ್ಳಿಯಲ್ಲೂ ಕೂಡ ಜನ ಸರ್ಕಾರ ಮಾಡಿರೋ ಒಂದು ಆಶಾ ಕಾರ್ಯಕರ್ತೆಯರಿಗೆ ಮಾತು ಮುರಿದಿದೆ, ವಚನ ಭ್ರಷ್ಟ ಆಗಿದೆ ಅಂತೇಳಿ ಎಲ್ಲ ಜನಗಳು ಎಲ್ಲರ ಟೀಕೆಗೆ ಒಳಗಾಗಬೇಕಾಗತ್ತೆ. ಸರ್ಕಾರ ಈಗಲಾದರೂ ಎಚ್ಚೆತ್ಕೊಬೇಕಂತೇಳಿ AIUTUC ಕಾರ್ಮಿಕ ಸಂಘಟನೆಯ ವತಿಯಿಂದ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಪರವಾಗಿ G. ಹನುಮೇಶ್